ಅಣ್ಣ ಇಲ್ಲ ಸ್ಕೂಲ್ಗೆ ಹೋಗೋನೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ವಿಡಿಯೋ ನೋಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ನಾನು ಇದ್ದಿದ್ದು 6 o'clockಗೆ ಎದ್ದು ನನ್ನ ಮಗ ಚಿತ್ರಾನ್ನನೇ ತಗೊಂಡು ಹೋಗ್ತೇನೆ ಅಂದ. ಅವನಿಗೆ ಅನ್ನ ರೈಸಿಗಿಟ್ಟು ಆಚೆ ಬಾಗಿಲು ತೊಳೆದು ರಂಗೋಲಿ ಬಿಟ್ಟೆ. ನೀಟಾಗೆಲ್ಲ ಕ್ಲೀನ್ ಮಾಡಿ, ಫ್ರೈಡೇ ಅಲ್ವಾ ಇವತ್ತು ವಾರ, ರಂಗೋಲಿ ಬಿಟ್ಟು ಅವನಿಗೆ ಲಂಚ್ಗೆ ಮತ್ತು ಸ್ನ್ಯಾಕ್ಸ್ಗೆ ರೆಡಿ ಮಾಡಿದೆ. ಇಲ್ಲಿ ಚಿತ್ರಾನ್ನ ತಿಂದಿದ್ದ, ಬಾಕ್ಸಿಗೆ ಪುಳಿಯೋಗರೆ ಹಾಕಿ ದಾಳಿಂಬೆ ಮತ್ತು ಕಿತ್ತಳೆ ಎಣ್ಣೆ ಹಾಕ್ಕೊಟ್ಟೆ. ಈ ಕಡೆ ID ಕಾರ್ಡ್ ಹಾಕ್ಕೊಂಡು ಬಂಗಾರಿ ರೆಡಿ ಆಗ್ತಾ ಇದ್ದ. ಇನ್ನು ವ್ಯಾನು ಬಂದಿರಲಿಲ್ಲ, ಬೇಗ ರೆಡಿಯಾಗಿದ್ದ. ವ್ಯಾನ್ ಬರೋದು 8:15, 8:25 ಬರುತ್ತೆ. ಈ ಕಡೆ ಅಣ್ಣನ ಕಳ್ಸೋಕ್ಕೆ ತಂಗಿ ರೆಡಿಯಾಗಿ ನಿಂತಿದ್ಲು. ಇರು ಸುಮ್ಮನೆ, ಅವಳು ಎತ್ಕೊಳ್ಳಿ, ಸುಮ್ಮನಿರು. ಈಸ್ಕೊ. ನಡೀರಿ. ಅಣ್ಣ ಎಲ್ಲಿಗೆ ಹೋಗ್ತಿದ್ದಾರೆ? ID ಕಾರ್ಡ್ ಸರಿಯಾಗಿ ಹಾಕಕ್ಕೆ ಕೊಡಪ್ಪ. ರಂಗೋಲಿ ತುಳಿಬೇಡ, ರಂಗೋಲಿ ತುಳಿಬೇಡ. ಈ ಕಡೆ ವ್ಯಾನ್ ಬರೋ ಟೈಮ್ ಆಯಿತು. ವ್ಯಾನ್ ಹತ್ಸೋಕ್ಕೆ ಅಂತ ಆಚೆ ನಿಂತಿದ್ದೆ. ಆನ್ ಟೈಮ್ಗೆ ಇರುತ್ತಪ್ಪ. ಇವನ್ನ ವ್ಯಾನ್ ಹತ್ಸಿ ಕಳಿಸಿ ಬಾಯ್ ಮಾಡಿದೆ. ಇನ್ನು ಸಂಜೆವರೆಗೂ ಎಷ್ಟೊತ್ತಿಗೆ ಟೈಮ್ ಆಗುತ್ತೋ, ಎಷ್ಟೊತ್ತಿಗೆ ಬರ್ತಾನೋ ಅಂತ ಗಡಿಯಾರ ನೋಡ್ತಾ ಇರೋದೇ ನನ್ನ ಕೆಲಸ. ಇವನ್ನ ಕಳಿಸಿ ಒಳಗೆ ಬಂದೆ. ಈ ಥರ ಆಟ ನೀವು ಆಟ ಆಡ್ತೀರಾ? ಚೋಟಿ ಇವತ್ತಿನ ಬ್ರೇಕ್ಫಾಸ್ಟು ಎಗ್ ರೈಸ್ ಮಾಡೋದಂತ ಡಿಸೈಡ್ ಆಯಿತು. ಅದಕ್ಕೆ ಆನಿಯನ್ನು, ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ವಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಎಗ್ ರೈಸ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಇದೆಲ್ಲ ಇಟ್ಟು ಎಣ್ಣೆ ಕಾಯಕ್ಕಿಟ್ಟು ಈ ಕಡೆ ಬಂದರೆ ಬಂಗಾರ ಶೆಲ್ಫ್ ಮೇಲೆ ಕೂತೈತೆ. ಇವಳನ್ನ ಶೆಲ್ಫ್ ಮೇಲೆ ಅವಳಿಗೆ ಶೆಲ್ಫ್ ಮೇಲೆ ಕೂರೋದಂದ್ರೇ ಒಂಥರ ಇಷ್ಟ ಅವಳಿಗೆ. ಈ ಕಡೆ ಎಗ್ ರೈಸ್ ರೆಡಿ ಆಗ್ತಾ ಇತ್ತು. ಬ್ರೇಕ್ಫಾಸ್ಟು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಇದನ್ನು ಇವತ್ತು ವೀಡಿಯೋ ಮಾಡಿ ಅಪ್ಲೋಡ್ ಕೂಡ ಮಾಡಿದ್ದೆ. ಇದಾದಮೇಲೆ ಪಾಪ ಸ್ನಾನ ಮಾಡ್ಕೊಂಡು ಆಗಲೇ ಮಲಗಿದ್ದು ನಿದ್ದೆಯಲ್ಲಿ ಎದ್ದು ಅವಳಿಗೆ ಬ್ಯಾಗ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಅದಕ್ಕೆ ಬ್ಯಾಗ್ನ ತೊಗೊಂಡು ಯಾವ ರೇಂಜಿಗೆ ಪೋಸ್ ಕೊಡ್ತಿದ್ದಾಳೆ ನೋಡಿ. ತುಂಬ ಕ್ಯೂಟಾಗಿ ಕಾಣಿಸ್ತಿಲ್ಲ. ಅದನ್ನೇ ತಗೊಂಡಿರೋ ಸ್ಟೈಲ್ ನೋಡಿ. ಅದನ್ನೇ ತಗೊಂಡು ಬೇಕನ್ನೋದು ಗೊತ್ತಲ್ಲ ಇವಳಿಗೆ. ಇವಳಿಗೆ ಬ್ಯಾಗ್ ಅಂದರೆ ಇಷ್ಟ. ಬ್ಯಾಗ್ ಸಿಕ್ಕಿದ ತಕ್ಷಣ ಬಾಯಿ ಹೇಳ್ತಾ ಆಚೆ ಹೋಗ್ತಾ ಇರೋದೆ. ಕ್ಯೂಟ್ ಲಿಟಲ್ ಪ್ರಿನ್ಸಸ್ ಇದು. ಅಕ್ಕ ಅವರು ರೆಡಿಯಾಗಿ ಆಚೆ ಬರ್ತಾ ಇದ್ದಾರೆ ಹೊರಗಡೆ ಹೋಗೋದಕ್ಕೆ. ಕ್ಯೂಟ್ ಪ್ರಿನ್ಸಸ್ ಇವಳು. ಯಾರೆಲ್ಲ ಚುಬ್ಬಿ ಫ್ಯಾನ್ಸ್ ಇದ್ದೀರಾ ಹಾಗೆ ಒಂದು ಕಮೆಂಟ್ ಮಾಡಿ. ಎಲ್ಗೋಯ್ತಾ ಇದೆಯಾ ಕಂದ? ಬಾಯ್ ಮಾಡಲ್ವಾ ಶುಭು? ಬಾಯ್ ಮಾಡಲ್ವಾ ಅಮ್ಮಂಗೆ? ಎಲ್ಗೋಯ್ತಾ ಇದೆಯಾ ಚುಬ್ಬಿ? ಬಾಯ್ ಮಾಡ ಅಮ್ಮಂಗೆ. ಬಾಯ್ ಚುಬ್ಬಿ, ಇಲ್ಲಿ ನೋಡು. ಅಣ್ಣ ಇಲ್ಲ ಸ್ಕೂಲ್ಗೆ ಹೋಗೋನೆ.
ಕಡೆ ಬಾರೆ. ನಮ್ಮ ಎತ್ತುಗಳು ನೀರು ಕುಡಿಯೋದಕ್ಕೆ ಬರ್ತಿದ್ರು, ಅದನ್ನು ನೋಡಿಬಿಟ್ಟು ಇವಳು ರಿಯಾಕ್ಷನ್ ಇದು. ಯಾಕೆ ಅವಳು ಬೇಡ ಸುಮ್ಮನಿರು, ಅವಳು ಬರೋದಿಲ್ಲ ಬಿಡಪ್ಪ. ಬಿಡು ಎದ್ರಕತ್ತಾಳೆ. ಇದಾದಮೇಲೆ ನನ್ನ ಮಗ ಸ್ಕೂಲಿಂದ ಬರೋ ಟೈಮ್ ಆಯಿತು. ಅವನ್ನ ವೆಯ್ಟ್ ಮಾಡ್ತಾಯಿದ್ದು ವ್ಯಾನಿಂದ ಇಳಿಸ್ಕೊಂಡೆ. ಅವನೇ ಹೇಳಿದ್ದ, ಅಮ್ಮ ನಾನು ಬೆಳಿಗ್ಗೆ ಹೋಗೋದು ಮತ್ತು ಬರೋದನ್ನ 2 ವೀಡಿಯೋ ಕ್ಯಾಪ್ಚರ್ ಮಾಡಂತ. ಆಮೇಲೆ ಹಂಗೆ ಸ್ವಲ್ಪ ಮೂವಿ ನೋಡ್ತಾ ಇದ್ದೆ. ಅಷ್ಟರೊಳಗೆ ಸಿಟಿಗೆ ಹೋಗಿದ್ದಂತ ನನ್ನ ಮಗ ಬಂದ. ಶೂಸ್ ಪರ್ಚೇಸ್ ಮಾಡಿದ್ದಕ್ಕೆ ಅವರೇನೋ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಅದನ್ನು ಫುಲ್ ಜೋಶಿಂದ ಓಪನ್ ಮಾಡ್ತಾ ಇದ್ದ. ಶೂಸ್ ತೊಗೊಂಡು ಬಂದಿದ್ದ, ವೈಟ್ 1 ಪೇರ್ ಆ್ಯಂಡ್ ಬ್ಲ್ಯಾಕ್ 1 ಪೇರು. ಅದನ್ನು ನನಗೆ ತೋರಿಸ್ತಿದ್ದಾನೆ. ನಾನು ಹೋಗಿರಲಿಲ್ಲ ಅದನ್ನು ತರೋದಕ್ಕೆ ತಂದ ತಕ್ಷಣ ನನಗೆ ತೋರಿಸ್ತಿದ್ದಾನೆ ಬಂಗಾರಿ ಶೂಸ್. ನೆಕ್ಸ್ಟು ಅವನಿಗೆ ಹೋಮ್ವರ್ಕ್ ಕೊಟ್ಟಿದ್ರು ಕನ್ನಡ, ಅದನ್ನು ಬರಿತಾ ಇದ್ದ. ಕನ್ನಡ ಅಂತಂದರೆ ಏನೋ ಒಂಥರ ಪಾಸಿಟಿವ್ ವೈಬು. ಅದ್ರ ಬಗ್ಗೆ ಗೊತ್ತಿರೋರ್ಗಷ್ಟೇ ಗೊತ್ತು ಅದ್ರ ಗಂಧ. ಅಜ್ಞಾನಿಗಳಷ್ಟೇ ಕನ್ನಡದ ಬಗ್ಗೆ ಮಾತಾಡೋಕ್ಕೆ ಸಾಧ್ಯ. ಇವಳು ನೋಡಿ, ಶೆಲ್ಫ್ ಮೇಲೆ ಕೂರೋದಂದರೆ ಇವಳಿಗೆ ಇಷ್ಟ ಅಂತ ಹೇಳಿದ್ನಲ್ಲ, ದೊಡ್ಡ ಬೊಟ್ಟಿಟ್ಕೊಂಡು ಚುಬು ಚುಬು. ಈ ಕಡೆ ಕಂದ ಅವಳಷ್ಟಿಗೆ ಅವಳೇನೋ ಆಟ ಆಡ್ತಾಯಿದ್ಲು. ನೆಕ್ಸ್ಟ್ ID ಕಾರ್ಡ್ನ ಫೋನ್ ಮಾಡಿಕೊಂಡು ಫೋನಲ್ಲಿ ಈ ರೀತಿ ಮಾತಾಡ್ತಿದ್ದಾಳೆ. ಬಂಗಾರಿ, ಕ್ಯೂಟ್ ಬಂಗಾರಿ ಇದು. ಈ ವಿಡಿಯೋ ನೋಡಿದ್ಮೇಲೆ ನನಗೆಲ್ಲರೂ ಬೈಯೋದಂತೂ ಗ್ಯಾರಂಟಿ, ದೃಷ್ಟಿ ಮಾಡಿಟ್ಟಿದ್ಯಾ ಅವಳಿಗೆ ಅಂತ. ಈ ಕಡೆ ಅವಳದೇ ಸ್ನ್ಯಾಪ್ನ ನಮ್ಮ ಅಪ್ಪನ ಫೋನಲ್ಲಿ ಫುಲ್ ಖುಷಿಯಿಂದ ನೋಡ್ತಾ ಇದ್ದಾಳೆ. ಏನಾದರೂ ಒಂದು ತೋರಿಸ್ಬಿಟ್ರೆ ಅದು ರಿಪೀಟ್ ಟೆಲಿಕಾಸ್ಟ್ ಒಳಗೆ ಸಮಾಧಾನ ಆಗೋವರೆಗೆ ನಾವು ತೋರಿಸ್ತಾನೆ ಇರಬೇಕು. ಇದಾಗಿತ್ತು ಫ್ರೈಡೇ ವ್ಲಾಗ್. ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಮತ್ತೆ ಸಿಗೋಣ.